ಒಂದು ನಿಮಿಷ ನಿಮ್ಮ ಮನೇಲಿ ಏನಾದರೂ ವಾಟರ್ ಹೀಟರ್ ಇದ್ದರೆ ಅದರಲ್ಲಿ ISI ಮಾರ್ಕ್ನ ಒಂದ್ಸಲ ಟೆಸ್ಟ್ ಮಾಡಿದ್ದೀರಾ? ಹೋಗಲಿ ವಾಟರ್ ಹೀಟರಿಂದ ಹೀಟ್ ಮಾಡಿ ಇನ್ಸ್ಟಂಟ್ ಹೀಟೆಡ್ ವಾಟರ್ನ ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ತ್ಗೆ ಏನೇನು ಲಾಸ್ ಇದೆ ಅಂತ ಒಂದ್ಸಲ ಯೋಚನೆ ಮಾಡಿದ್ದೀರಾ? ಫ್ರೆಂಡ್ಸ್, ಡಾಕ್ಟರ್ಸ್ ಯಾವತ್ತೂ ಇನ್ಸ್ಟಂಟ್ಲಿ ಹೀಟ್ ಆಗಿರೋ ವಾಟರ್ನ ರೆಕಮೆಂಡ್ ಮಾಡಲ್ಲ. ಬೇಸಿಕಲಿ ನಾವು ಬಿಸಿನೀರು ಸ್ನಾನ ಮಾಡೋದು ಏನಕ್ಕೆ, ಡೈಲಿ ನಾವು ಸ್ನಾನ ಮಾಡಿಕೊಂಡು ಕ್ಲೀನಾಗಿರೋಕ್ಕೆ ಅಂತಲೇ ಸ್ನಾನ ಮಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನೀವೇನಾದರೂ ಇನ್ಸ್ಟಂಟ್ಲಿ ಹೀಟ್ ಆಗಿರೋ ವಾಟರ್ನ ಬಳಸೋದ್ರಿಂದ ನಿಮ್ಮ ಹೆಲ್ತ್ ಮೇಲೆ ತುಂಬಾ ಪ್ರಾಬ್ಲಮ್ಸ್ ಇದೆ. ಲೈಕ್ ನಿಮ್ಗೆ ಸ್ಕಿನ್ ಮೇಲೆ ತುಂಬ ಪ್ರಾಬ್ಲಮ್ ಆಗ್ಬೋದು, ಸ್ಕಿನ್ ಡ್ರೈ ಆಗ್ಬೋದು, ಡಲ್ ಆಗ್ಬೋದು, ಬರ್ನ್ ಆಗಬಹುದು. ಅದೇ ರೀತಿ ಹೇರ್ಗೂ ಸಮಸ್ಯೆ ಆಗ್ಬೋದು, ಹೇರ್ ಲಾಸ್ ಆಗ್ಬೋದು, ಹೇರ್ ಫಾಲ್ ಆಗ್ಬೋದು, ಹೇರ್ಸ್ ಬ್ರೇಕ್ ಆಗ್ಬೋದು, ಹೇರ್ ಥಿನ್ ಆಗೋದಾಗಿರ್ಬೋದು. ಈ ಥರ ಬೇರೆ ಬೇರೆ ಸಮಸ್ಯೆ ನಿಮಗೆ ಬರುತ್ತೆ. ಆ್ಯಂಡ್ ಸ್ಕಿನ್ ಇರಿಟೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ. ಸೊ ಇನ್ಸ್ಟಂಟ್ಲಿ ಹೀಟ್ ಆಗಿರೋ ವಾಟರ್ನ ಬಳಸೋದನ್ನ ಕಮ್ಮಿ ಮಾಡಿ. ಈಗ ನೆಸೆಸರಿ ಇರುತ್ತೆ, ಕೆಲವೊಂದು ಸಲ ಹೇಳೋಕ್ಕಾಗಲ್ಲ, ಅರ್ಜೆಂಟ್ಲಿ ನಮಗೆ ವಾಟರ್ ಹೀಟ್ ಆಗಬೇಕಾಗಿರುತ್ತೆ, ತುಂಬ ಜನ ಬಳಸ್ತಾ ಇರ್ತೀರ. ಬಟ್ ಅದನ್ನು ಲಾಂಗ್ ಟರ್ಮಾಗಿ ಯೂಸ್ ಮಾಡೋದು ತುಂಬ ರಿಸ್ಕ್ ಇದೆ. ಡಾಕ್ಟರ್ಸ್ ಯಾವತ್ತೂ ಅದನ್ನು ರೆಕಮೆಂಡ್ ಮಾಡಲ್ಲ. ಈವೊಂದು ಪ್ರಾಣನೂ ತಗೋತಾ ಇದೆ ವಾಟರ್ ಹೀಟ್ರು. ನಿಮ್ಮ ಮನೇಲಿ ಅದನ್ನು ಅವೇರ್ನೆಸ್ ಇಲ್ದಿರೋರು ಬಳಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು ಯಾರಾದರೂ ಹೀಟ್ರ್ ಹಾಕ್ಬಿಟ್ಟು ಹಾಗೆ ಮರೆತುಬಿಟ್ಟು ಹೋಗ್ಬಿಟ್ರೆ ಅದು ಮನೆ ತುಂಬ ಎಲ್ಲ ಶಾರ್ಟ್ ತೊಗೊಂಡು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರೋದು ನಿಮಗೆ ಗೊತ್ತು. ಸೊ ಆದಷ್ಟು ವಾಟರ್ ಹೀಟರ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲ ವಾಟರ್ ಹೀಟರ್ ಕಂಪ್ನಿಗಳು ಹೀಗೆ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಮ್ ಪ್ರಿಕಾಷನ್ಸ್ ತೊಗೊಳ್ಳೋದು ಮಾತ್ರ ನಮ್ಮ ಕೈಯಲ್ಲಿದೆ. ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ.